टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮತ್ತಷ್ಟು ಅನುಮಾನಗಳು ಹುಟ್ಟುಕೊಳ್ಳುತ್ತಾ ಇದೆ ರನ್ಯಾ ಸ್ಮಗ್ಲಿಂಗ್ ಪ್ರಕರಣದಲ್ಲಿ. ಇಷ್ಟೆಲ್ಲ ರನ್ಯಾ ರಾವ್ ಮಾಡಿದ್ ಯಾರಿಗೋಸ್ಕರ? ರನ್ಯಾಗೆ ಹವಾಲಾ ಹಣವನ್ನ ಕೊಡ್ತಾ ಇದ್ದಿದ್ ಯಾರು? ಹಾಗೆ ರನ್ಯಾ ರಾವ್ ತಂದಿರುವಂತ ಚಿನ್ನವನ್ನ ಯಾರು ಕೊಡ್ತಾ ಇದ್ರು? ಡಿಜಿ ಪ್ರೋಟೋಕಾಲ್ ಬಳಕೆ ಬಗ್ಗೆ ಗೊತ್ತಿರಲೇ ಇಲ್ವಾ? ಡಿಆರ್ಐ ಬಂಧಿಸಿದಾಗ ರನ್ಯಾ ಕರೆ ಮಾಡಿದ್ದು ಯಾರಿಗೆ? ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿ ಕಾಡ್ತಾ ಇದೆ. ರನ್ಯಾ ರಾವ್ ಕರೆ ಮಾಡಿರುವಂತಹ ಸಚಿವರು ಯಾರು? ರನ್ಯಾ ಒಬ್ರೇನಾ ಸ್ಮಗ್ಲಿಂಗ್ ನ ಮಾಸ್ಟರ್ ಮೈಂಡ್ ಆಗಿರೋದಕ್ಕೆ ಸಾಧ್ಯನಾ? ಎಲ್ಲವನ್ನ ಹೊರಗೆ ತರೋದಕ್ಕೆ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಕೇಸ್ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂತ ತನಿಖೆ ನಡೀತಾ ಇದೆ. ಯಾರಿಗಾಗಿ ಚಿನ್ನ ಬರ್ತಾ ಇತ್ತು ಇವೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಮೇಲ್ನೋಟಕ್ಕೆ ರನ್ಯಾ ಒಬ್ರು ಮೀಡಿಯೇಟರ್ ಅನ್ನೋದು ಗೊತ್ತಾಗ್ತಾ ಇದೆ, ಅಷ್ಟೇ ಅವರ ಪಾತ್ರ ಅಂತ. ಎಸ್, ಪ್ರಜ್ವಲ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಜ್ವಲ್, ಹೌದು, ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಇವರು ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಯಾರಿಗೋಸ್ಕರ ಇವ್ರು ಚಿನ್ನವನ್ನ ತರ್ತಾ ಇದ್ರು, ಜೊತೆಗೆ ಯಾರಿಗಾಗಿ ಇವ್ರು ಕೆಲಸ ಮಾಡ್ತಾ ಇದ್ರು, ಇವೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಿದೆ. ಆದ್ರೆ ಈ ಹಂತಕ್ಕೆ ಏನೇನ್ ಮಾಹಿತಿಗಳು ಸಿಗ್ತಾ ಇದೆ ಪ್ರಜ್ವಲ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಚೈತ್ರ, ಈ ಕ್ಷಣದ ತನಿಖೆ ತನಕನೂ ಡಿಆರ್ಐ ಅಧಿಕಾರಿಗಳಿಗೆ ಇರೋ ಮಾಹಿತಿ ಏನಂದ್ರೆ ಇದಕ್ಕೆಲ್ಲದಕ್ಕೂ ಫಂಡಿಂಗ್ ಮಾಡ್ತಿದ್ದು ಮತ್ತೆ ಇದನ್ನ ರಿಸೀವ್ ಮಾಡಿಕೊಂಡು ಎಲ್ಲಿಗೆ ತಲುಪಿಸ್ಬೇಕಾಗಿ ಕೆಲಸ ಮಾಡ್ತಿದ್ದಂತ ತರುಣ್ ರಾಜು ಅನ್ನೋದೇ ಪೊಲೀಸ್ ಅಂದ್ರೆ ಡಿಆರ್ಐ ಅಧಿಕಾರಿಗಳ ಇದುವರೆಗೇನ ತನಿಖೆ ಅಂತ. ಅಂದ್ರೆ ಪ್ರಮುಖವಾಗಿ ಒಂದು ವಿಷಯನ ಗಮನಿಸಬೇಕು. ಈಕೆ ಚಿನ್ನವನ್ನ ತಂದ್ಕೊಡ್ತಿದ್ಲು ಏರ್ಪೋರ್ಟ್ ಅಲ್ಲಿ, ಈಕೆಗೆ ಚಿನ್ನ ಅಲ್ಲಿ ಬೈಪಾಸ್ ಮಾಡೋಂಥದ್ದಾಗಿರ್ಬೋದು, ಮತ್ತೆ ಅಲ್ಲಿಂದ ತಂದು ಇಲ್ಲಿ ಬೆಂಗಳೂರು ಏರ್ಪೋರ್ಟ್ ಅನ್ನ ಬೈಪಾಸ್ ಮಾಡಿ ಈಕೆ ಮನೆಗೆ ಚಿನ್ನವನ್ನ ತಲುಪಿಸೋದಂಥದ್ದಾಗ್ಬೋದು. ಇದೆಲ್ಲ ಕೂಡ ಸುಲಭದ ಕೆಲಸ. ಆದ್ರೆ ಒಂದು ವಿಷಯವನ್ನ ಗಮನಿಸಬೇಕು. ಸುಮಾರು ಈಕೆ ಒಂದು ಟ್ರಿಪ್ಪಿಗೆ ಕಳೆದ ಬಾರಿ ಬಂದಂತ ಒಂದು ಟ್ರಿಪ್ ಅಲ್ಲಿ ಈಕೆ ತಂದಂತ ಚಿನ್ನದ ಮೌಲ್ಯ ಸುಮಾರು 12 ಕೋಟಿ ಚಿಲ್ಲರೆ ಆಗುತ್ತೆ. ಈ 12 ಕೋಟಿಯನ್ನ ಬಂಡವಾಳ ಹಾಕ್ತಿದ್ದಾರೆ ಯಾರು ಅನ್ನೋದು ಮೊದಲನೇ ಪ್ರಶ್ನೆ. ಇದು ಅತಿ ದೊಡ್ಡ ಪ್ರಶ್ನೆ. ಯಾಕಂತಂದ್ರೆ ರನ್ಯಾ ರಾವ್ ಅವರ ಬ್ಯಾಂಕ್ ಅಕೌಂಟ್ ಅಲ್ಲಿ ಆಗ್ಬೋದು ಅಥವಾ ರನ್ಯಾ ರಾವ್ ಅವರ ಟ್ರಾನ್ಸಾಕ್ಷನ್ಗಳಾಗ್ಬೋದು, ಇದ್ಯಾವುದು ಕೂಡ 12 ಕೋಟಿ ಲೆವೆಲ್ಗಿಲ್ಲ. ಅಂದ್ರೆ ಆಕೆ ಬಳಿನೇ 12 ಕೋಟಿ ವ್ಯವಹಾರಿಕ ಇಲ್ಲ ಅಂತ ಸಂದರ್ಭದಲ್ಲಿ ಒನ್ ಶಾಟ್ಗೆ ಈಕೆ 12 ಕೋಟಿಯನ್ನ 12.5 ಕೋಟಿಯನ್ನ ಅಲ್ಲಿ ಹೆಂಗೆ ಡೆಲಿವರಿ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸಿಕ್ಕಂತ ಉತ್ತರನೇ ದುಡ್ಡಿರುವಂತ ಫ್ಯಾಮಿಲಿಯಿಂದ ಬಂದಂತ ತರುಣ್ ರಾಜು ಅನ್ನೋದು ಡಿಆರ್ಐ ಅಧಿಕಾರಿಗಳ ತನಿಖೆ. ಇವರಿಬ್ರು ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ, ದೀರ್ಘಕಾಲದಿಂದ ಕಮಿಟೆಡ್ ಆಗಿದ್ದಾರೆ, ಒಬ್ರಿಗೊಬ್ರು ಗೊತ್ತಿರೋ ಅಂತವ್ರಾಗಿದ್ದಾರೆ. ಹೀಗಾಗಿ ಮತ್ತೆ ಅಲ್ಲಿ ಅವಕಾಶಗಳು ತುಂಬಾ ಸಣ್ಣದಾಗಿ ಸಿಗುತ್ತೆ. ಈಗ ಬೇರೆ ಯಾರೋ ವ್ಯಕ್ತಿಯನ್ನ ಬಳಸ್ಕೊಂಡ್ರೆ ಅವ್ನ ಕೈಲಿ 100 ಗ್ರಾಮ್ 200 ಗ್ರಾಮ್ ಅಷ್ಟೇ ತರ್ಸಕ್ಕಾಗೋದು. ಯಾಕಂತಂದ್ರೆ ಅವನು ಸ್ಕ್ಯಾನ್ ಮಾಡುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ, ರ್ಯಾಂಡಮ್ ಆಗಿ ಚೆಕಿಂಗ್ ಜಾಸ್ತಿ ಇರುತ್ತೆ, ಮತ್ತೆ ಏರ್ಪೋರ್ಟಿನ ತಪ್ಪಿಸ್ಕೊಂಡು ಹೊರಗೆ ಬರುವಂಥದ್ದು, ಅಲ್ಲಿಂದ ವಾಪಸ್ ಮನೆ ತನಕ ತಲುಪುವಂಥದ್ದು ಕಷ್ಟ ಆಗುತ್ತೆ. ಆದ್ರೆ ಇಲ್ಲಿ ಪೊಲೀಸ್ ಜೀಪಲ್ಲಿ ಬರ್ತಿದ್ರಲ್ವಾ, ಹೀಗಾಗಿ ಈ ಒಂದು ಅಡ್ವಾಂಟೇಜ್ ಅನ್ನ ಬಳಕೆ ಮಾಡ್ಕೊಳ್ಳಿಕ್ಕೋಸ್ಕರ ರನ್ಯಾ ರಾವ್ ತುಂಬಾ ಹೆಲ್ಪ್ಫುಲ್ ಆಗ್ತಾರೆ ಈ ಒಂದು ವ್ಯವಹಾರವನ್ನ ಮಾಡ್ಲಿಕ್ಕೆ, ಈ ಒಂದು ವ್ಯವಹಾರವನ್ನ ಸುಲಭವಾಗಿ ನಿಭಾಯಿಸ್ಲಿಕ್ಕೋಸ್ಕರ. ಹೀಗಾಗಿನೇ ರನ್ಯಾ ರಾವ್ ಮತ್ತೆ ತರುಣ್ ರಾಜು ಇಬ್ರು ಕೂಡ ಈಗ ಬಂಧನ ಆಗಿದ್ದಾರೆ. ಈ ಬಂಧನದ ನಂತರ ತರುಣ್ ರಾಜು ವಿಚಾರಣೆ ನಂತರ ಇದು ಬೇರೆ ಎಲ್ಲೆಲ್ಲಿ ಹೋಗ್ತಿತ್ತು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾದ ಚಿತ್ರ. ಎಸ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.